ಅವರೇ ಮಾಡಿದಂಥ ತೀರ್ಮಾನ. ಯಾರು ನಾನು ಇಷ್ಟೇ ಕೇಳ್ತೇನೆ, ಅವ್ರ ಮಗನ ಕೈಯಲ್ಲಿ ಯಾಕೆ 2 ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನು ಕೈ ಬಿಡಲಿಲ್ಲ? ಇದಕ್ಕೆ ಅವ್ರು ಉತ್ತರ ಕೊಟ್ಟು ವಿರೋಧ ಒಂದ್ ಕಡೆ ಸಹಕಾರ ಸಿಗುತ್ತಾ ಅಂತ. ರಾಮನಗರ ಹೆಸರು ಬದಲಾವಣೆ ಸಂದರ್ಭದಲ್ಲಿ ಸಹಕಾರ ಸಿಗುತ್ತಾ ಅಂತ ಎಲ್ಲ ರಾಮನಗರ ಹೆಸರನ್ನ ಹೆಂಗ್ ಮಾಡಬೇಕು, ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಐ ವಿಲ್ ಡೂ ಇಟ್. ಇಟ್ ಈಸ್ ಸೌತ್, ಇಟ್ ಈಸ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್. ನಾವ್ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕುಡಿ ಅಂತ ಕೇಳ್ತಾರೆ. ನಮ್ಮ ಹಕ್ಕು, ನಮ್ಮ ಹೆಸರು ನಮ್ಮ ಹಕ್ಕು. ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ಕಾಗ್ತದಾ? ನಮ್ಮ ಜನ್ಮ ಕೊಟ್ಟಂಥ ಹೆಸರನ್ನ ಚೇಂಜ್ ಮಾಡೋಕ್ಕಾಗ್ತದಾ? ಅಫಿಡವಿಟ್ ಎಲ್ಲ ಹಾಕೊಳ್ಳೋದೆಲ್ಲ ಟೆಂಪ್ರರಿ. ನಾನು ಅದನ್ನ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಈಗ ಐ ಡೋಂಟ್ ವಾಂಟ್ ಟು ಡಿಬೇಟ್ ದಟ್ ಇಶ್ಯೂ. ಏನಾರು ಅಂದ್ಕೊಳ್ಳಿ ಬಿಡಿಯಪ್ಪ, ಪ್ರೀತಿ ಜಾಸ್ತಿ ನನ್ನ ಮೇಲೆ, ಪ್ರೀತಿ ಜಾಸ್ತಿ. ಸೊ ಅದಕ್ಕೆ ನಾನು ದೇವೇಗೌಡರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಮಗನೇ ಮಾಡಿದ್ದು, ನಿಮ್ಮ ಕಾಲದಲ್ಲೇ ಆಗಿದ್ದು. ನಾವು ನೀವು ಹಾಕಿದ್ನ ಮುಂದುವರಿಸ್ತಾ ಇದ್ದೀವಿ. ಕಾವೇರಿ ಆರತಿ ವಿಚಾರವಾಗಿ ಕುಮಾರ್ ಅವರು ಈ ಸಲ ಮುಖ್ಯಮಂತ್ರಿ ಆಗ್ತಾರೆ ಬೇಜಾರ್ನಲ್ಲಿ. ಕಾವೇರಿ ಆರತಿ ವಿಚಾರವಾಗಿ ಗಂಗಾರತಿ ಉತ್ತರ ಭಾರತಕ್ಕೆ, ದಕ್ಷಿಣ ಭಾರತಕ್ಕೆ ಕಾವೇರಿ ಎಷ್ಟು ಮಹತ್ವ ಇದೆ ಮತ್ತು ಯಾವ ರೀತಿ ಇದಾಗುತ್ತೆ ನೋಡಿಯಪ್ಪ. ನಾನು ಇದು ಧಾರ್ಮಿಕವಾದ ವಿಚಾರ. ನಮ್ಮ ಕಾವೇರಿ ಜೀವನದಿ. ಆ ಕಾವೇರಿಯಿಂದ ನಾವು ತಮಿಳುನಾಡವರು, ಕೇರಳ ಅವರು, ನಮಗೆಲ್ಲ ಇದೊಂದು ಜೀವನದಿ. ಅನುಕೂಲ ಆಗ್ತಾ ಇದೆ. ಕುಡಿಯೋಕ್ಕೆ ನೀರು ಸಿಗ್ತಾ ಇದೆ, ವ್ಯವಸಾಯಕ್ಕೆ ಸಿಗ್ತಾ ಇದೆ, ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ, ಬೆಂಗಳೂರು ನಗರ ಸಿಗ್ತಾ ಇದೆ. ಆ ತಾಯಿಯ ಪ್ರಾರ್ಥನೆ ಮಾಡಬೇಕು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡ್ತೇವೆ. ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ, ನಮ್ಮ ಕನ್ನಡ ಕಲ್ಚರು, ಟೂರಿಸಮ್ಮು, ಈ ನೀರಾವರಿ, BWSP ಎಲ್ಲ ಸೇರಿ ಈ ಕೆಲಸವನ್ನು ನಾವು ಮಾಡ್ತೇವೆ. ಪ್ರಾರ್ಥನೆ ಪ್ರಯತ್ನ ಕೇವಲ ಕಾವೇರಿಗ ಅಥವಾ ರಾಜಕೀಯವಾಗಿರುತ್ತಾ? ನಿಮಗೂ ಒಳ್ಳೇದಾಗಲಿ ಅಂತ.